ओम नमः शिवाय। भारत माता शिवशक्ति अवतार सत्य गीता मुरಳಿ ಓಂ ಪಿತಾಶ್ರೀ ಶಿವಬಾಬಾರವರ ನೆನಪಿದೆಯೇ? ಮುರಳಿಯ ದಿನಾಂಕ 16/10/2025. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 25/5/1968. ಓಂ ನಮಃ ಶಿವಾಯ. ಪ್ರೀತಿಯ ಮಕ್ಕಳೇ, ತಂದೆಯನ್ನು ನಾಲೆಡ್ಜ್ಫುಲ್ ಜ್ಞಾನಸಾಗರ ಎಂದು ಕರೆಯುತ್ತಾರೆ. ಜಾನಿ ಜಾನನ್ಹಾರಿ ಎಂಬ ಹೆಸರನ್ನು ಕೇಳಿದ್ದೀರಿ. ಅಂದರೆ ಎಲ್ಲರ ಹೃದಯಗಳನ್ನು ಅರಿಯುವವರು. ಆದರೆ ಅದರಿಂದ ಲಾಭವೇನು? ಜನರು ವಿವಿಧ ವಿಷಯಗಳನ್ನು ಕಲಿಯುತ್ತಾರೆ. 2 ಪೈಸೆಯ ಆದಾಯವಾಗುತ್ತದೆ. ಅದು ಈ ಜಗತ್ತಿನ ಹಣಕಾಸಿನ ಸಂಪಾದನೆಯ ದಾರಿ. ಆದರೆ ಈಗ ನೀವು ತಂದೆಯಿಂದ ಓದುತ್ತಿರುವ ಈ ಶಿಕ್ಷಣ ಈ ಜಗತ್ತಿನ ಸಂಪಾದನೆಯಲ್ಲ. ಇದು ನಿಮ್ಮ ಭವಿಷ್ಯದ ರಾಜಯೋಗದ ಸಂಪಾದನೆ. ಓಂ ನಮಃ ಶಿವಾಯ. ಮಕ್ಕಳಿಗೆ ಗೊತ್ತಿದೆ ಇವರು ತಂದೆಯೇ ಎಂದು. ಇದರಲ್ಲಿ ಭಯಪಡಬೇಕಾದದ್ದೇನೂ ಇಲ್ಲ. ಇವರು ಯಾವುದೇ ಸಾಧು ಮಹಾತ್ಮರೂ ಅಲ್ಲ, ಕ್ರೋಧ ಮಾಡುವವರೂ ಅಲ್ಲ. ಅನೇಕ ಗುರುಗಳಲ್ಲಿ ಕ್ರೋಧ ತುಂಬಿರುತ್ತದೆ. ಆದ್ದರಿಂದ ಜನರು ಅವರಿಗೆ ಹೆದರುತ್ತಾರೆ, ಎಲ್ಲಿ ಶಾಪ ಕೊಡುತ್ತಾರೋ ಎಂದು. ಆದರೆ ಇಲ್ಲಿ ಅಂತಹದ್ದೇನೂ ಇಲ್ಲ. ಯಾರು ತುಂಬ ಚಂಚಲರು ಇದ್ದಾರೋ ಅವರು ತಂದೆಯಿಂದ ಭಯಪಡುತ್ತಾರೆ. ಆದರೆ ತಂದೆ ಎಂದಿಗೂ ಮಕ್ಕಳ ಮೇಲೆ ಕ್ರೋಧ ಮಾಡುವುದಿಲ್ಲ. ತಂದೆ ಕೇವಲ ತಿಳಿಸುತ್ತಾರೆ, ನೆನಪು ಮಾಡದೇ ಇದ್ದರೆ ವಿಕರ್ಮ ವಿನಾಶವಾಗುವುದಿಲ್ಲ. ನೀವು ಅನೇಕ ಜನ್ಮಗಳಿಗೆ ನಷ್ಟ ಅನುಭವಿಸುತ್ತೀರಿ. ತಂದೆ ತಿಳಿಸುತ್ತಾರೆ, ಮುಂದಿನ ಜೀವನಕ್ಕೆ ಸುಧಾರಿಸಿಕೊಳ್ಳಿರಿ. ತಂದೆ ಎಂದಿಗೂ ಸಿಟ್ಟು ಆಗುವುದಿಲ್ಲ. ಕೇವಲ ಹೇಳುತ್ತಾರೆ, ಅಟೆನ್ಷನ್ ಕೊಡಿ, ಗಮನ ಕೊಡಿ, ತಂದೆಯನ್ನು ನೆನಪು ಮಾಡಿರಿ. ಸೃಷ್ಟಿ ಚಕ್ರವನ್ನು ಬುದ್ಧಿಯಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಿರಿ. ದೈವಿ ಗುಣಗಳನ್ನು ಧಾರಣೆ ಮಾಡಿರಿ. ನೆನಪು ಮುಖ್ಯವಾಗಿದೆ. ಉಳಿದ ಸೃಷ್ಟಿ ಚಕ್ರದ ಜ್ಞಾನ ತುಂಬ ಸಹಜವಾಗಿದೆ. ಆದರೆ ಅದರ ಜೊತೆಗೆ ದೈವಿ ಗುಣಗಳು ಸಹ ಇರಬೇಕು. ಈಗ ಎಲ್ಲರಲ್ಲಿ ಅಸುರಿ ಗುಣಗಳು ಇವೆ. ಆದ್ದರಿಂದ ಅವರಿಗೆ ತಿಳಿಸಬೇಕು, ಮಕ್ಕಳಲ್ಲಿಯೂ ಕೆಲವೊಮ್ಮೆ ಅಸುರಿ ಗುಣಗಳು ಇರುತ್ತವೆ. ಮಕ್ಕಳಿಗೆ ಒಡೆಯುವುದರಿಂದ ಪ್ರಯೋಜನ ಇಲ್ಲ. ಅದು ಅವರನ್ನು ಇನ್ನೂ ಹಾಳು ಮಾಡುತ್ತದೆ. ಅಲ್ಲಿ ಸತ್ಸಂಗಗಳಲ್ಲಿ ಕಲಿಯುವುದಿಲ್ಲ. ಆದರೆ ಇಲ್ಲಿ ಮಕ್ಕಳಿಗೆ ತಾಯಿ ತಂದೆ ಎಲ್ಲವನ್ನೂ ಕಲಿಸುತ್ತಾರೆ. ವಿಕಾರಗಳಿಗೆ ವಶವಾಗುವುದನ್ನು ಕಲಿಯುತ್ತಾರೆ. ಬಡವರ ಮನೆಗಳು ತುಂಬ ಚಿಕ್ಕದಾಗಿರುತ್ತವೆ. ಅಲ್ಲೇ ಸ್ತ್ರೀ, ಪುರುಷರು ಮತ್ತು ದೊಡ್ಡ ಮಕ್ಕಳು ಎಲ್ಲರೂ ಒಟ್ಟಿಗೆ ಇರುತ್ತಾರೆ. ಆ ಮಕ್ಕಳ ಮನಸ್ಸುಗಳ ಮೇಲೆ ಯಾವ ಪರಿಣಾಮ ಬೀರುತ್ತದೆ ನೋಡಿರಿ. ಬಾಬಾ ಬಡವರ ವಿಷಯವೇ ಮಾತನಾಡುತ್ತಾರೆ. ಸಾಹುಕಾರರಿಗೆ ಇಲ್ಲಿಯೇ ಸ್ವರ್ಗದಂತಾಗಿದೆ. ಅವರಿಗೆ ಜ್ಞಾನದ ಅಗತ್ಯವೇ ಇಲ್ಲ. ಇದು ಶಿಕ್ಷಣ. ಇದಕ್ಕೆ ಶಿಕ್ಷಕರು ಬೇಕು. ಅವರು ಸುಧಾರಣೆ ಮಾಡುವವರು. ಆದ್ದರಿಂದ ತಂದೆ ಬಡವರ ಮಾತು ಹೇಳುತ್ತಾರೆ. ಎಷ್ಟು ದುಸ್ಥಿತಿ ಇದೆ ನೋಡಿರಿ. ಹೇಗೆ ಮಕ್ಕಳು ಹಾಳಾಗುತ್ತಾರೆ. ತಾಯಿ ತಂದೆ ಎಲ್ಲವೂ ನೋಡುತ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ಹಾಳಾಗುತ್ತಾರೆ. ಕೆಲವು ತಂದೆಯರು ಮಕ್ಕಳ ಮೇಲೆ ಕೆಟ್ಟ ದೃಷ್ಟಿಯ ಪ್ರಭಾವ ಹಾಕುತ್ತಾರೆ. ಬಡವರ ಸ್ಥಿತಿಯನ್ನು ನೋಡಿ ಎಷ್ಟು ದುಃಖಕರವಾಗಿದೆ. ತಂದೆ ಹೇಳುತ್ತಾರೆ, ನಾನು ಬಡವರ ಬಂಧು. ನೋಡಿ, ಈ ಜಗತ್ತಿನಲ್ಲಿ ಮನುಷ್ಯರ ಸ್ಥಿತಿ ಹೇಗಿದೆ. ಕೆಲವರು ಗುರುಗಳಿಂದ, ಕೆಲವರು ಚಿಕ್ಕಪ್ಪ, ಕೆಲವರು ತಂದೆಯಿಂದ, ಕೆಲವು ಮಕ್ಕಳಿಂದ ಮಕ್ಕಳು ಹಾಳಾಗುತ್ತಾರೆ. ಆ ಮಾತೆ ಕೇಳಬೇಡಿರಿ. ಇದು ಸಂಪೂರ್ಣ ತಮೋಪ್ರಧಾನ ಲೋಕ. ತಮೋಪ್ರಧಾನದ್ದು ಸಹ ಒಂದು ಸೀಮಿತ ಇದೆ. 1250 ವರ್ಷಗಳ ಕಾಲದವರೆಗೆ ತಮೋಪ್ರಧಾನತೆ ಇರುತ್ತದೆ. ಅಂದರೆ ಕಲಿಯುಗದ ತಮೋಪ್ರಧಾನತೆ. ಒಂದು ದಿನವೂ ಹೆಚ್ಚು ಕಡಿಮೆ ಆಗುವುದಿಲ್ಲ. ತಮೋಪ್ರಧಾನ ಪೂರ್ಣವಾದಾಗ ತಂದೆಯು ಬರಲೇಬೇಕು. ತಂದೆ ಹೇಳುತ್ತಾರೆ,
ನಾನು ಡ್ರಾಮಾ ಅನುಸಾರ ಬಂಧಿತನಾಗಿದ್ದೇನೆ, ನಾನು ಬರಲೇಬೇಕು. ಯಜ್ಞದ ಆರಂಭದಲ್ಲಿ ಬಡವರು ಬಂದರು, ಸಾಹುಕಾರರು ಬಂದರು. ಇಬ್ಬರು ಒಟ್ಟಿಗೆ ಕುಳಿತುಕೊಳ್ಳುತ್ತಿದ್ದರು. ದೊಡ್ಡ ದೊಡ್ಡ ಮನೆಗಳ ಹೆಣ್ಣು ಮಕ್ಕಳು ಅಂದರೆ ಹುಡುಗಿಯರು ಓಡಿ ಬಂದರು. ಏನನ್ನೂ ತೆಗೆದುಕೊಂಡು ಬರಲಿಲ್ಲ. ಎಂತಹ ಗಲಾಟೆ ಆಯಿತು. ಜನರು ಕೂಗಿದರು, ರಾಕ್ಷಸ ಬಂದಿದ್ದಾನೆ ಎಂದು ಕೂಗಿದರು. ಮನೆ ಮನೆಗಳಲ್ಲಿ ಅಯ್ಯೋ ಅಯ್ಯೋ ಎಂದು ಕಿರುಚುತ್ತಿದ್ದರು. ಆದರೆ ಡ್ರಾಮಾದಲ್ಲಿ ಏನು ಆಗಬೇಕಾಗಿತ್ತೋ ಅದೇ ಆಯಿತು. ಯಾರಿಗೂ ವಿಚಾರ ಇರಲಿಲ್ಲ ಹೀಗೆ ಆಗುತ್ತದೆ ಎಂದು. ಬಾಬಾ ತಾವೇ ಆಶ್ಚರ್ಯಪಡುತ್ತಿದ್ದರು ಇದು ಏನಾಗಿದೆ ಎಂದು. ರಾತ್ರೋರಾತ್ರಿ ಬಾಲ್ಕನಿಯ ಮೆಟ್ಟಿಲುಗಳಿಂದ ಹಾರಿ ಬಂದರು. ಯಾರಿಗೂ ಗೊತ್ತಾಗಲಿಲ್ಲ. ಎಲ್ಲರೂ ನಿದ್ರೆಯಲ್ಲಿರುತ್ತಿದ್ದರು. ಬೆಳಗ್ಗೆ ಎದ್ದಾಗ ಅವರಿಲ್ಲ ಎಂದು ನೋಡುತ್ತಿದ್ದರು. ಮಧ್ಯರಾತ್ರಿ 12 ಗಂಟೆಗೆ ಎಲ್ಲರೂ ಹೊರಟು ಬಂದರು. ಯಾರಿಗೂ ಗೊತ್ತಾಗದ ಹಾಗೆ. ಮನೆಯವರೆಲ್ಲರೂ ಕುಂಭಕರ್ಣನ ಅಜ್ಞಾನದ ನಿದ್ದೆಯಲ್ಲಿ ಇದ್ದರು. ಅವರ ಇತಿಹಾಸ ಎಷ್ಟು ವಂಡರ್ಫುಲ್. ಇದು ಡ್ರಾಮಾದಲ್ಲಿ ನಿಗದಿಯಾಗಿದೆ. ಬಾಬಾ ಎಲ್ಲರಿಗೂ ಹೇಳಿದರು, ಪತ್ರ ಬರೆಸಿಕೊಂಡು ಬನ್ನಿರಿ, ನಾವು ಜ್ಞಾನಾಮೃತ ಕುಡಿಯಲು ಹೋಗುತ್ತಿದ್ದೇವೆ ಎಂದು. ಅವರ ಪತಿಗಳು ವಿದೇಶಕ್ಕೆ ಹೋದವರು ವಾಪಸ್ ಬಂದರು, ಅಂದರೆ ವಿದೇಶದಿಂದ ಬಂದರು. ಅವರು ವಿಕಾರದಿಂದ ಹಸಿದಿದ್ದರು. ಅವರು ಹೇಳಿದರು, ವಿಕಾರದ ವಿಷ ಕೊಡಿರಿ. ಅವರು ಉತ್ತರಿಸಿದರು, ನಾವು ಜ್ಞಾನಾಮೃತ ಕುಡಿಯುತ್ತಿದ್ದೇವೆ, ನಿಮಗೆ ವಿಷ ಹೇಗೆ ಕೊಡಬಹುದು? ಅದಕ್ಕೆ ಒಂದು ಹಾಡು ಇದೆ, ದೊಡ್ಡ ದೊಡ್ಡ ಕಲಹಗಳು ಆಯಿತು, ವಿಷ ಸಿಗುತ್ತಿಲ್ಲ ಎಂದು. ದೊಡ್ಡ ದೊಡ್ಡ ವ್ಯಕ್ತಿಗಳ ವರದಿಗಳು ಬಂದವು, ಅಂದರೆ ಕಂಪ್ಲೇಂಟ್ಸ್ಗಳು ಬಂದವು. ದಾದಾ ಇವರ ಮೇಲೆ ಯಾವ ಜಾದೂ ಕೆಲಸ ಮಾಡಿದ್ದಾರೆ ಅವರಿಗೆ ಗೊತ್ತಿರಲಿಲ್ಲ. ಅವರಲ್ಲಿ ಯಾವ ಶಕ್ತಿ ಇದೆ ಎಂದು ಯಾರಿಗೂ ಗೊತ್ತಿರಲಿಲ್ಲ. ದಾದಾ ಇದು ಏನು ಮಾಡುತ್ತಿದ್ದೀರಿ ಎಂದು ಹೇಳಿದರು. ಬಾಬಾ ನಗುತ್ತಾ ಹೇಳಿದರು, ನಾನು ಏನೂ ಮಾಡುತ್ತಿಲ್ಲ ಎಂದು. ಕೊನೆಗೆ ಪಂಚಾಯಿತಿಗೂ ಕರೆದರು. ಇವರು ಏನು ಮಾಡುತ್ತಿದ್ದಾರೆ ಎಂದು. ಇವರುಗಳು ವಿಷ ಕೊಡುತ್ತಿಲ್ಲ ಎಂದು. ಬಾಬಾ ಹೇಳಿದರು, ಭಗವಾನುವಾಚ ಇದೆ, ಕಾಮ ಮಹಾಶತ್ರು. ಕಾಮ ವಿಕಾರವನ್ನು ಗೆದ್ದರೆ ವಿಶ್ವದ ಮಾಲೀಕರಾಗುತ್ತೀರಿ. ನಾವು ನೇರವಾಗಿ ಸತ್ಯ ಹೇಳುತ್ತಿದ್ದೇವೆ. ಅವರು ದೊಡ್ಡ ಕ್ರೋಧದಿಂದ ತುಂಬಿಕೊಂಡಿದ್ದರು. ನಾವು ಹೇಳಿದೆವು, ಕ್ರೋಧವು ಮಹಾಶತ್ರು. ಕ್ರೋಧ ಮಾಡಿದರೆ ನಾವು ಇಲ್ಲಿಂದ ಹೋಗುತ್ತೇವೆ ಎಂದು. ಅವರು ಸ್ವಲ್ಪ ನೋಡಿದರು. ಅವರ ಧ್ವನಿ ಜೋರಾಗುತ್ತಿದ್ದಂತೆಯೇ ನಾವು ಅಲ್ಲಿಂದ ಹೊರಟು ಬಂದೆವು. ಏನೂ ಮಾಡಲು ಸಾಧ್ಯವಿಲ್ಲವಲ್ಲ ಎಂದು ಇದು ಬರೆಯಲಾಗಿದೆ. ಅರಗಿನ ಭವನಕ್ಕೆ ಬೆಂಕಿ ಹಚ್ಚಿದರು ಎಂದು. ಯಾವಾಗ ಗಲಾಟೆ ಆಯಿತು ಆಗ ಬಾಬಾ ಅಲ್ಲಿ ಇರಲಿಲ್ಲ. ಅದಕ್ಕೆ ಅವರು ಅಲ್ಲಿಂದ ಹೋಗುತ್ತಿದ್ದರು. ಕೆಲವರು ಸೀಮೆ ಎಣ್ಣೆ ತಂದು ದೊಡ್ಡ ದೊಡ್ಡ ಗಲಾಟೆ ಮಾಡಿಸುತ್ತಿದ್ದರು. ದಾದಾ ಎಲ್ಲಿದ್ದಾರೆ ಎಂದು ಕೇಳುತ್ತಿದ್ದರು. ಆದರೆ ದಾದಾ ಅಲ್ಲಿರಲಿಲ್ಲ. ಮನೆಯ ದಣಿ ಇಲ್ಲದಿದ್ದರೆ ಬೆಂಕಿ ಹೇಗೆ ಹಚ್ಚುತ್ತಾರೆ? ಇಂತಹ ಉಲ್ಟಾ ಸುಲ್ಟಾ ಕತೆಗಳನ್ನು ಎಷ್ಟು ರಚಿಸಿದ್ದಾರೆ. ದಾದಾ ಜೈಲಿಗೆ ಹೋದರು ಎಂಬ ಸುಳ್ಳುಗಳನ್ನು ಬರೆದರು. ಬಾಪ್ ಮತ್ತು ದಾದಾ ಇಬ್ಬರು ಒಟ್ಟಿಗೆ ಹೇಗೆ ಜೈಲಿಗೆ ಹೋಗುತ್ತಾರೆ? ಪತ್ರಿಕೆಗಳಲ್ಲಿ ಎಷ್ಟು ವ್ಯರ್ಥ ಮಾತುಗಳನ್ನು ಬರೆದಿದ್ದಾರೆ. ಆ ಮಾತನ್ನೇ ಕೇಳಬೇಡಿರಿ. ತಮಗೆ ಬೇಕಾದ ಹಾಗೆ ಸಾರಾಂಶ ಬರೆಯುತ್ತಿದ್ದಾರೆ. ಇಂತಿಂತಹ ಮಾತುಗಳನ್ನು ಪತ್ರಿಕೆಗಳಲ್ಲಿ ಹಾಕುತ್ತಿದ್ದರು. ಬಾಬನೂ ಓದಿ ಆಶ್ಚರ್ಯಪಟ್ಟರು. ಅಮೇರಿಕಾದ ಪತ್ರಿಕೆಗಳಲ್ಲೂ ಬರೆದಿದ್ದರು. ಭಾರತದಲ್ಲಿ ಒಬ್ಬ ವಜ್ರದ ವ್ಯಾಪಾರಿ ಹುಟ್ಟಿದ್ದಾನೆ. ಅವನಿಗೆ 16,108 ರಾಣಿಯರು ಬೇಕು. ಆಗ ನಮ್ಮ ಸತ್ಸಂಗದಲ್ಲಿ 400 ಮಂದಿ ಜನ ಇದ್ದರು. ಅವನಿಗೆ 400 ಜನ ಈಗಲೇ ಸಿಕ್ಕಿದ್ದಾರೆ ಎಂದು ಬರೆದರು. ಆಗ ಬಾಬಾ ಏನೂ ಮಾಡಲು ಸಾಧ್ಯವಿರಲಿಲ್ಲ. ಏಕೆಂದರೆ ಯಾರನ್ನೂ ಬಲವಂತವಾಗಿ ಕರೆದುಕೊಂಡು ಬಂದಿಲ್ಲ. ಅವರು ತಾವಾಗಿಯೇ ಓಡಿ ಬಂದಿದ್ದಾರೆ. ಎಂತಹ ಅದ್ಭುತ ಆಟ! ಇದನ್ನೇ ಚರಿತ್ರೆ ಎಂದು ಹೇಳುತ್ತಾರೆ.
ಶಾಸ್ತ್ರಗಳಲ್ಲಿ ಅದನ್ನೇ ಕೃಷ್ಣನ ಚರಿತ್ರೆ ಎಂದು ಬರೆದಿದ್ದಾರೆ. ಆದರೆ ಅದರಲ್ಲಿ ಸತ್ಯವೇ ಇಲ್ಲ. ಕೃಷ್ಣನ ಮಾತು ಈ ರೀತಿ ಇರಲು ಸಾಧ್ಯವಿಲ್ಲ. ಇದು ಎಲ್ಲವೂ ಡ್ರಾಮಾದಲ್ಲಿ ನಿಗದಿಯಾಗಿದೆ. ನಾಟಕದಲ್ಲಿಯೂ ಹಾಸ್ಯ, ತಮಾಷೆ ಇತ್ಯಾದಿ ಇರುತ್ತದೆ. ತಂದೆ ಮತ್ತು ದಾದಾ ಇಬ್ಬರೂ ಹೇಳುತ್ತಾರೆ, ನಾವು ಏನೂ ಮಾಡಿಲ್ಲ, ಇದು ಡ್ರಾಮಾದ ಆಟ ನಡೆಯುತ್ತಿದೆ. ಚಿಕ್ಕ ಮಕ್ಕಳು ಬಂದರು. ಕೆಲವು ಸಣ್ಣ ಮಕ್ಕಳನ್ನು ಮಡಿಲಿನಲ್ಲಿಯೇ ಕರೆದುಕೊಂಡು ಬಂದರು. ಇನ್ನು ಕೆಲವರು ಗರ್ಭದಲ್ಲಿಯೇ ಇದ್ದಾಗ ಬಂದರು. ಈಗ ನೀವು ಎಷ್ಟು ದೊಡ್ಡವರಾಗಿದ್ದೀರಿ, ಆ ಮಕ್ಕಳ ಹೆಸರು ಸಮೇತ ಹಾಗೆ ಬಂದರು. ಕೆಲವರ ಹೆಸರುಗಳು ಬದಲಾಗಿದೆ. ಹಳೆಯ ಹೆಸರುಗಳಿಂದ ಹುಡುಕಾಡಿದರೆ ಆ ಹೆಸರುಗಳು ಇಲ್ಲ. ಮತ್ತೆ ಹಳೆಯ ಮೊದಲಿನ ಹೆಸರಿನಿಂದ ಕರೆಯಲು ಪ್ರಾರಂಭ ಮಾಡಿದರು. ಅದಕ್ಕಾಗಿ ಬ್ರಾಹ್ಮಣರ ಮಾಲೆ ಇಲ್ಲ. ಮಾಲೆಯನ್ನು ಭಕ್ತರು ತಿರುಗಿಸುತ್ತಾರೆ. ಕಲಿಯುಗದಲ್ಲಿ ಮಾಲೆ ಇದೆ. ಸಂಗಮ ಯುಗದಲ್ಲಿ ಮಾಲೆ ಇರುವುದಿಲ್ಲ. ಯಾರ ಹತ್ತಿರವೂ ಇಲ್ಲ. ಕಲಿಯುಗದಲ್ಲಿ ಮಾತ್ರ ಇದೆ. ಸತ್ಯಯುಗದಲ್ಲೂ ಮಾಲೆ ಇಲ್ಲ. ನಿಮ್ಮ ಹತ್ತಿರವೂ ಇಲ್ಲ. ಮೊದಲು ಮಾಲೆಯನ್ನು ತಿರುಗಿಸುತ್ತಾ ಇದ್ದವರು ನೀವು. ಈಗ ಅದಕ್ಕೆ ಕೈ ಸಹ ಹಾಕುವುದಿಲ್ಲ. ನೀವು ಈಗ ಮಣಿಗಳು ಆಗುತ್ತೀರಿ. ಅಲ್ಲಿ ಭಕ್ತಿ ಇರುವುದಿಲ್ಲ. ಈ ಜ್ಞಾನ ತಿಳಿದುಕೊಳ್ಳುವಂತಹದ್ದು. ಇದು ಕ್ಷಣ ಮಾತ್ರದ ಜ್ಞಾನ. ಆದರೂ ತಂದೆಯನ್ನು ಜ್ಞಾನ ಸಾಗರ ಎನ್ನುತ್ತಾರೆ. ಸಂಪೂರ್ಣ ಸಾಗರವನ್ನು ಶಾಹಿಯಾಗಿ ಮಾಡಿದರು. ಅರಣ್ಯವನ್ನು ಪೆನ್ನಾಗಿ ಮಾಡಿ ಬರೆದರು. ಎಂದೂ ಜ್ಞಾನ ಪೂರ್ಣವಾಗಲಾರದು. ಏಕೆಂದರೆ ಇದು ಕ್ಷಣದ ಮಾತು. ಆಲ್ಫ್ ಬಗ್ಗೆ ಅರಿತುಕೊಂಡರೆ ಬೇ ಖಂಡಿತ ಸಿಗುತ್ತದೆ. ಅಂದರೆ ತಂದೆಯ ಬಗ್ಗೆ ತಿಳಿದುಕೊಂಡರೆ ತಂದೆಯ ಆಸ್ತಿ ಅವಶ್ಯವಾಗಿ ಸಿಗುತ್ತದೆ. ಆ ಸ್ಥಿತಿಯನ್ನು ಸಂಪಾದನೆ ಮಾಡಲು, ಅಂದರೆ ತಂದೆಯ ಆಸ್ತಿಯನ್ನು ಪಡೆಯುವಷ್ಟು ಸ್ಥಿತಿಯನ್ನು ಸಂಪಾದನೆ ಮಾಡಲು ಅಥವಾ ಪತಿತರಿಂದ ಪಾವನರಾಗಲು ಶ್ರಮ ಇದೆ. ತಂದೆ ಹೇಳುತ್ತಾರೆ, ನಿಮ್ಮನ್ನು ಆತ್ಮ ಎಂದು ಅರಿತು ಬೇಹದ್ದಿನ ತಂದೆಯಾದ ನನ್ನನ್ನು ನೆನಪು ಮಾಡಿರಿ. ಇದರಲ್ಲಿ ಶ್ರಮ ಇದೆ. ಶಿಕ್ಷಕ ಮಾರ್ಗ ತೋರಿಸುತ್ತಾರೆ. ಆದರೆ ಯಾರ ಭಾಗ್ಯದಲ್ಲಿಲ್ಲವೋ ಅವರಿಗೆ ಶಿಕ್ಷಕ ಏನು ಮಾಡುತ್ತಾರೆ? ಶಿಕ್ಷಕರು ಓದಿಸುತ್ತಾರೆ. ಆದರೆ ಲಂಚ ತೆಗೆದುಕೊಂಡು ಪಾಸ್ ಮಾಡಲಾರರು. ಮಕ್ಕಳಿಗೆ ಗೊತ್ತಿದೆ, ಇವರು ಬಾಪ್ ಮತ್ತು ದಾದಾ ಇಬ್ಬರು ಒಟ್ಟಿಗೆ ಇದ್ದಾರೆ. ಎಷ್ಟೋ ಮಕ್ಕಳ ಚೀಟಿಗಳು ಬರುತ್ತವೆ, ಶಿವಬಾಬಾ ಕೇರ್ ಆಫ್ ಬ್ರಹ್ಮಬಾಬಾ ಎಂದು. ತಂದೆಯಿಂದ ಆಸ್ತಿ ಪಡೆಯುತ್ತೀರಿ, ಅದು ದಾದಾರವರ ಮೂಲಕ. ತ್ರಿಮೂರ್ತಿಯಲ್ಲೂ ಇದೆ ಬ್ರಹ್ಮನ ಮೂಲಕ ಸ್ಥಾಪನೆ. ಆದರೆ ಬ್ರಹ್ಮನನ್ನು ರಚಯಿತ ಎಂದು ಕರೆಯುವುದಿಲ್ಲ. ಬೇಹದ್ದಿನ ರಚಯಿತ ತಂದೆಯೇ. ಪ್ರಜಾಪಿತ ಬ್ರಹ್ಮನೂ ಸಹ ಬೇಹದ್ದಿನ ಪ್ರಜಾಪಿತ ಆಗಿದ್ದಾರೆ. ಪ್ರಜಾಪಿತ ಬ್ರಹ್ಮನಿಗೆ ಬಹಳ ಪ್ರಜೆಗಳು ಆಗುತ್ತಾರೆ. ಎಲ್ಲರೂ ಅವರನ್ನು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎನ್ನುತ್ತಾರೆ. ಬ್ರಾಹ್ಮಣರ ತಂದೆಯವರು. ಜುಟ್ಟಿನಲ್ಲಿರುವವರು ಬ್ರಾಹ್ಮಣರು. ನಂತರ ವಂಶಾವಳಿಯ ರಚನೆ ಆಗುತ್ತದೆ. ಮೊದಲ ಗ್ರೇಟ್ ಗ್ರ್ಯಾಂಡ್ ಫಾದರ್, ನಂತರ ಶಿವಬಾಬಾ. ಆದರೆ ಶಿವಬಾಬರನ್ನು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎನ್ನುವುದಿಲ್ಲ. ಅವರು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ. ಎಲ್ಲ ಆತ್ಮರುಗಳು ಸಹೋದರರು, ನಂತರ ಸಹೋದರಿ ಸಹೋದರರು ಆಗುತ್ತಾರೆ. ಬೇಹದ್ದಿನ ವಂಶಾವಳಿಯು ಪ್ರಜಾಪಿತ ಬ್ರಹ್ಮನದೇ ಆಯಿತು. ಆಡಮ್ ಬಿಬಿ. ಆಡಮ್ ಮತ್ತು ಈವ್ ಎಂದು ಯಾರಿಗೆ ಹೇಳುತ್ತಾರೆ? ಬ್ರಹ್ಮ ಸರಸ್ವತಿಗೆ ಹೇಳುತ್ತಾರೆ. ಈಗ ವಂಶಾವಳಿಯು ಬಹಳ ದೊಡ್ಡದು. ವೃಕ್ಷ ಸಂಪೂರ್ಣ ಹಳೆಯದಾಗಿದೆ, ಹೊಸದು ಬೇಕು. ಅದನ್ನೇ ವೆರೈಟಿ ಧರ್ಮಗಳ ವೃಕ್ಷ ಎನ್ನುತ್ತಾರೆ. ವಿವಿಧ ಮುಖ ಲಕ್ಷಣಗಳ ವಂಶಾವಳಿ ಇದೆ. ಯಾರ ಮುಖವು ಮತ್ತೊಬ್ಬರಂತಿಲ್ಲ. ಪ್ರತಿಯೊಬ್ಬರ ಪಾತ್ರ ವಿಭಿನ್ನ. ಒಬ್ಬರ ಪಾತ್ರ ಇದ್ದಂತೆ ಮತ್ತೊಬ್ಬರ ಪಾತ್ರ ಇಲ್ಲ. ಇವು ಅತ್ಯಂತ ಗುಹ್ಯ ವಿಷಯಗಳು. ಸಣ್ಣ ಬುದ್ಧಿಯವರು ಅರ್ಥ ಮಾಡಿಕೊಳ್ಳಲಾರರು. ತುಂಬ ಕಷ್ಟ. ನಾವು ಆತ್ಮಗಳು ಸಣ್ಣ ಬಿಂದು, ಪರಮಾತ್ಮನೂ ಬಿಂದು. ಅವರು ಇಲ್ಲಿ ಬಂದು ಈ ಬದಿಯಲ್ಲಿ ಕುಳಿತುಕೊಳ್ಳುತ್ತಾರೆ.
ಆತ್ಮಗಳು ದೊಡ್ಡದು ಸಣ್ಣದು ಅಲ್ಲ. ಬಾಪದಾದ ಇಬ್ಬರು ಒಟ್ಟಿಗೆ ಪಾತ್ರ ಮಾಡುತ್ತಿದ್ದಾರೆ. ಎಷ್ಟು ಅದ್ಭುತವಾಗಿದೆ, ವಂಡರ್ಫುಲ್ ಆಗಿದೆ. ನಾನು ನನ್ನನ್ನು ನಾನು ಸುಧಾರಣೆ ಮಾಡಲು ಶ್ರಮಿಸುತ್ತೇನೆ, ಶ್ರೀಮತದಂತೆ ನಡೆಯುತ್ತೇನೆ. ಇಂದು ಬಾಬಾ ಆತ್ಮಿಕ ಡ್ರಿಲ್ ಸಹ ಕಲಿಸಿದರು, ಜ್ಞಾನ ಸಹ ನೀಡಿದರು ಮತ್ತು ಮಕ್ಕಳನ್ನು ಎಚ್ಚರಿಸಿದರು. ತಪ್ಪು ಮಾಡಬೇಡಿರಿ, ಉಲ್ಟಾ ಸುಲ್ಟಾ ಮಾತುಗಳನ್ನು ಮಾತನಾಡಬೇಡಿರಿ, ಶಾಂತಿಯಲ್ಲಿ ತಂದೆಯನ್ನು ನೆನಪು ಮಾಡಿರಿ. ಮಕ್ಕಳು ತಮ್ಮ ಅನುಭವ ಹೇಳಿಕೊಂಡರು. ಕೆಲವರಿಗೆ ಅನುಭವ ಆಗುತ್ತದೆ. ಅನುಭವ ಹಂಚಿಕೊಳ್ಳುವ ಅಭ್ಯಾಸ ಒಳ್ಳೆಯದು. ಕೆಲವರು ಓದಿ ಬರೆದವರೂ ಇರುತ್ತಾರೆ, ಆದರೆ ಇದು ಎಲ್ಲರಿಗೂ ಹೊಸ ಅನುಭವ. ಈ ಹೊಸ ಅನುಭವ ಭಕ್ತಿ ಮಾರ್ಗದಲ್ಲಿ ಇಲ್ಲ. ಭಕ್ತಿ ಅರ್ಧಕಲ್ಪದಿಂದ ಇದೆ, ಅದನ್ನು ಹೊಸ ಅನುಭವ ಎಂದು ಹೇಳುವುದಿಲ್ಲ. ವೇದ, ಶಾಸ್ತ್ರ, ಮಹಾಭಾರತ ಇತ್ಯಾದಿ ಅದೇ ವಿಷಯ. ಇದು ನಿಜವಾದ ಜ್ಞಾನವಲ್ಲ. ಜನ್ಮ ಜನ್ಮಾಂತರ ಭಕ್ತಿ ಮಾರ್ಗದ ಶಾಸ್ತ್ರ ಓದಿದ್ದಾರೆ, ಆದರೆ ಇದು ಸಂಪೂರ್ಣ ಹೊಸ ವಿಷಯ. ಭಕ್ತಿಯಿಂದ ಸಂಪೂರ್ಣ ವಿಭಿನ್ನ ಮಾತು. ಈಗ ಮಕ್ಕಳಿಗೆ ಎಲ್ಲ ಚಿತ್ರಗಳ ಜ್ಞಾನ ಸಿಕ್ಕಿದೆ. ನಿಮ್ಮ ಯುಗವೇ ವಿಭಿನ್ನವಾಗಿದೆ. ಇದು ಪುರುಷೋತ್ತಮ ಸಂಗಮ ಯುಗ. ಇದು ಬ್ರಾಹ್ಮಣರ ಕುಲ. ಹಿಂದೆಯಾದರೆ ಯಾರಿಗೂ ಗೊತ್ತಿರಲಿಲ್ಲ. ಅವರು ಬ್ರಾಹ್ಮಣರು ಅಲ್ಲ, ಕೂಕವಂಶಾವಳಿ ಬ್ರಾಹ್ಮಣ. ಕೂಕವಂಶಾವಳಿ ಹಾಗೂ ಕೂಕವಂಶಾವಳಿಯ ವರ್ಣನೆಯನ್ನು ಶಾಸ್ತ್ರಗಳಲ್ಲಿ ಬರೆದಿದ್ದಾರೆ, ಆದರೆ ಸತ್ಯವಾಗಿ ವಿವರಿಸಲಾರರು. ಅವರು ಎಲ್ಲರೂ ಅಸತ್ಯ, ಅಲ್ಲಿ ಎಲ್ಲವೂ ಸತ್ಯ. ಅಲ್ಲಿ ಸತ್ಯ ರಾಜ್ಯ, ಸತ್ಯ ಧರ್ಮ ಎನ್ನುತ್ತಾರೆ. ಎಲ್ಲರೂ ನ್ಯಾಯವಾದ ಸತ್ಯ ಪಥದಲ್ಲಿ ನಡೆಯುವವರು. ಸತ್ಯ ಮತ್ತು ಅಸತ್ಯ ಎರಡು ಅರ್ಧ ಅರ್ಧ ಕಲ್ಪ. ಸತ್ಯ ನ್ಯಾಯವಾದ ಜಗತ್ತು ಸತ್ಯಯುಗದಿಂದ ಆರಂಭವಾಗಿ ತ್ರೇತಾದ ಅಂತ್ಯದವರೆಗೆ ಇರುತ್ತದೆ. ಈ ವಿಷಯವನ್ನು ಕಲಿಯುಗದ ಮನುಷ್ಯರು, ಸತ್ಯಯುಗದವರು ಅರಿಯಲಾರರು. ಪುರುಷೋತ್ತಮ ಸಂಗಮ ಯುಗದವರಿಗೆ ಈ ವ್ಯತ್ಯಾಸ ಅರ್ಥವಾಗುತ್ತದೆ. ಇದು ಶಿಕ್ಷಣ ಅಲ್ಲವೇ? ಆದರೆ ಅಭ್ಯಾಸದಿಂದ ಮುರುಳಿ ಮುರುಳಿ ಎಂದು ಹೇಳುತ್ತಾರೆ. ನಿಮಗೆ ಮುರುಳಿ ಬಂದಿದೆಯೇ? ಮುರುಳಿ ಓದಿದ್ದೀರಾ? ಮುರುಳಿ ಎಂಬ ಹೆಸರು ಕೃಷ್ಣನಿಂದ ಬಂದದ್ದು. ಈಗ ಅದನ್ನು ವಾಣಿ ಎಂದು ಕರೆಯಬೇಕು. ವಾಣಿ ಶಬ್ದ ಸರಿಯಾಗಿದೆ. ಮುರುಳಿ ಎಂಬ ಪದ ತೆಗೆದುಹಾಕಬೇಕು. ಇಲ್ಲದಿದ್ದರೆ ಕೃಷ್ಣನ ಮುರುಳಿ ನೆನಪಾಗುತ್ತದೆ. ಈ ವಾಣಿ ಆಕಾಶದಿಂದ ಬರುತ್ತದೆ, ಆದ್ದರಿಂದ ಅದನ್ನು ಆಕಾಶವಾಣಿ ಎನ್ನುತ್ತಾರೆ. ಆಕಾಶ ತತ್ವದಿಂದ ವಾಣಿ ಬರುತ್ತದೆ, ಆಕಾಶವಲ್ಲವೇ? ಮುರುಳಿ ಪದ ಮಧುರವಾದದ್ದು, ಆದರೆ ಮುಂದೆ ಬದಲಾಯಿಸಬಹುದು. ಈಗ ಮಕ್ಕಳು ಅರಿಯುತ್ತಾರೆ. ಏನೆಲ್ಲ ಕೇಳುತ್ತೇವೆ, ತಿಳಿದುಕೊಳ್ಳುತ್ತೇವೆ, ಅದು ಎಲ್ಲವೂ ಡ್ರಾಮಾ. ಅದು ಹದ್ದು, ಇದು ಬೇಹದ್ದಿನ ನಾಟಕ. ತಂದೆಯನ್ನು ನಾಲೆಡ್ಜ್ಫುಲ್ ಎನ್ನುತ್ತಾರೆ. ಜಾನಿ ಜಾನನ್ಹಾರ್ ಹೆಸರನ್ನು ಕೇಳಿದ್ದೀರಿ. ಎಲ್ಲರ ಹೃದಯ ತಿಳಿದವರು. ಆದರೆ ಅದರಿಂದ ಲಾಭವೇನು? ಜನರು ವಿಷಯವನ್ನು ಕಲಿಯುತ್ತಾರೆ, ಅದರಿಂದ 2 ಪೈಸೆ ಗಳಿಸುತ್ತಾರೆ. ಇದು ಲೋಕದ ಸಂಪಾದನೆ. ಆದರೆ ನೀವು ತಂದೆಯಿಂದ ಓದುತ್ತಿರುವುದು ಲೋಕದ ಸಂಪಾದನೆಗೆ ಅಲ್ಲ. ಇದು ನಿಮ್ಮ ಭವಿಷ್ಯದ ರಾಜಯೋಗ. ಹೊಸ ಹೊಸ ವಿಷಯಗಳು ಕೇಳಿ ಜನರು ಗೊಂದಲಗೊಳ್ಳುತ್ತಾರೆ, ಇದು ಹೇಗೆ ಸಾಧ್ಯ ಎಂದು. ಪುರುಷೋತ್ತಮ ಸಂಗಮ ಯುಗ ಯಾರಿಗೂ ಗೊತ್ತಿಲ್ಲ. ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಆಚರಿಸುತ್ತಾರೆ, ಆದರೆ ಅರ್ಥವಿಲ್ಲದೆ. ಈಗ ನಿಮಗೆ ಯಥಾರ್ಥ ಅರ್ಥ ತಿಳಿಯುತ್ತಿದೆ. ಯಥಾರ್ಥ ಮತ್ತು ಅಯಥಾರ್ಥದ ವ್ಯತ್ಯಾಸ ಅರಿಯುತ್ತಿದ್ದೀರಿ. ಯಥಾರ್ಥ ಮಾತುಗಳನ್ನು ತಂದೆ ಹೇಳುತ್ತಾರೆ, ಅದು ಭಕ್ತಿ, ಇದು ಜ್ಞಾನ. ತಂದೆ ತಿಳಿಸುತ್ತಾರೆ, ಜ್ಞಾನದಿಂದ ಹಗಲು, ಭಕ್ತಿಯಿಂದ ರಾತ್ರಿ. ನಂತರ ಯಾವುದರ ವೈರಾಗ್ಯ? ಭಕ್ತಿಯ ರಾತ್ರಿ ಮುಗಿದಾಗ ವೈರಾಗ್ಯ ಬರುತ್ತದೆ, ನಂತರ ಹಗಲು ಬರುತ್ತದೆ, ಭಕ್ತಿಯ ವೈರಾಗ್ಯ. ಶಾಲೆಯಲ್ಲೂ ಮಕ್ಕಳು ಓದುತ್ತಾರೆ. ಕೆಲವರು ಬುದ್ಧಿವಂತರು,
ಕೆಲವರು ಮಧ್ಯಮರು, ಕೆಲವರು ಕನಿಷ್ಠರು. ಕೆಲವರಿಗೆ ಸ್ವಲ್ಪ ಅರ್ಥವಾಗುತ್ತದೆ, ಕೆಲವರಿಗೆ ಏನೂ ಆಗುವುದಿಲ್ಲ. ಧ್ವನಿ ಮಧುರವಾಗಿ ಕೇಳುತ್ತದೆ, ಆದರೆ ಕೇಳಿದ ಬಳಿಕ ಮರೆತು ಬಿಡುತ್ತಾರೆ, ಪುನರಾವರ್ತನೆ ಮಾಡುವುದಿಲ್ಲ. ನಾವು ಏನೂ ಓದಿ ಬರೆದಿಲ್ಲ ಎಂದು ತಂದೆಗೆ ಹೇಳುತ್ತಾರೆ. ತಂದೆ ಹೇಳುತ್ತಾರೆ, ಹಿಂದೆ ಓದಿರುವುದನ್ನು ಎಲ್ಲವೂ ಮರೆತು ಹೋಗಬೇಕು. ಇದು ಹೊಸ ಶಿಕ್ಷಣ. ಆತ್ಮವನ್ನು ತಮೋಪ್ರಧಾನದಿಂದ ಸತೋಪ್ರಧಾನವಾಗಿಸಬೇಕಾಗಿದೆ. ತಂದೆ ಹೇಳುತ್ತಾರೆ, ಮಾಯೆಯ ಬಿರುಗಾಳಿಗಳು ಬರುತ್ತವೆ, ಭಯಪಡಬೇಡಿರಿ. ಮಕ್ಕಳು ಹೇಳುತ್ತಾರೆ, ಬಾಬಾ ನಮಗೆ ಸ್ವಪ್ನಗಳು ಬರುತ್ತಿವೆ. ತಂದೆ ಹೇಳುತ್ತಾರೆ, ಎಲ್ಲರಿಗಿಂತ ಹೆಚ್ಚು ಸ್ವಪ್ನಗಳು ನನ್ನ ಬಳಿ ಬರುತ್ತವೆ, ಏಕೆಂದರೆ ಮೊದಲ ಪಾತ್ರ ನನ್ನದು. ಅವು ಎಲ್ಲ ಮಾಯೆಯ ಬಿರುಗಾಳಿಗಳು. ಸ್ವಪ್ನಗಳು ಅಜ್ಞಾನ ಕಾಲದಲ್ಲಿಯೂ ಬರುತ್ತವೆ, ಆದರೆ ಈಗ ನೀವು ನಿಜವಾಗಿಯೂ ದೇವತೆಗಳಾಗುತ್ತಿದ್ದೀರಿ. ನಿಮಗೆ ಗೊತ್ತಿದೆ, ನಾವು ಸ್ವರ್ಗವಾಸಿಗಳು ಆಗಿದ್ದೆವು. ಭಾರತ ಸ್ವರ್ಗವಾಗಿತ್ತು, ಕೇವಲ ಹೆಸರು ದೊಡ್ಡದಾಗಿದೆ. ತಂದೆ ಹೇಳುತ್ತಾರೆ, 5000 ವರ್ಷಗಳ ಹಿಂದೆ ಭಾರತ ಸ್ವರ್ಗವಾಗಿತ್ತು. ಭಾರತದ ಮಹಿಮೆ ಅಪಾರ. ನೀವು ಹೇಳಬಹುದು, ಭಾರತ 5000 ವರ್ಷಗಳ ಹಿಂದೆ ಸ್ವರ್ಗವಾಗಿತ್ತು, ಸ್ವರ್ಗ ಆಗಿತ್ತು ಎಂದು ಎಲ್ಲರೂ ಒಪ್ಪುತ್ತಾರೆ. ಭಾರತದಲ್ಲಿ ದೇವಿ ದೇವತೆಗಳ ರಾಜ್ಯವಿತ್ತು. ಭಾರತಕ್ಕೆ ಎಲ್ಲರೂ ಗೌರವ ಕೊಡುತ್ತಾರೆ. ಸ್ವರ್ಗ ಆಗಿತ್ತು ಎಂದು ಗೊತ್ತಿದೆ. ಈಗ ಬಡ ಆಗಿದೆ, ಆದರೆ ಬಡವರಿಗೆ ಸಹಯೋಗ ಕೊಡುತ್ತಾರೆ. ಅದು ತಮ್ಮ ಸಂಪಾದನೆಗೆ ಸಹಯೋಗ ಕೊಡುತ್ತಾರೆ. ನೀವು ಮಕ್ಕಳು ತಿಳಿದಿದ್ದೀರಿ, ಮತ್ತೆ ಅದೇ ಸ್ವರ್ಗದ ಸ್ಥಾಪನೆ ನಡೆಯುತ್ತಿದೆ. ಶ್ರೀಮತದಿಂದ ನೀವು ಶ್ರೇಷ್ಠರಾಗುತ್ತಿದ್ದೀರಿ. ಶ್ರೀಮತದಂತೆ ಸಂಪೂರ್ಣ ಸೃಷ್ಟಿಯು ಶ್ರೇಷ್ಠ ಆಗಿದೆ. ನೀವೂ ಸಹ ಆಗುತ್ತಿದ್ದೀರಿ. ಆದ್ದರಿಂದ ಸ್ವರ್ಗವನ್ನು ಶ್ರೇಷ್ಠ ಲೋಕ ಎಂದು ಕರೆಯುತ್ತಾರೆ. ಇದರ ಲಕ್ಷಣವೇ ಅದು. ಅದಕ್ಕಾಗಿಯೇ ಬಾಬಾ ಹೇಳುತ್ತಾರೆ, ಮೆರವಣಿಗೆಯಲ್ಲೂ ಇದನ್ನು ತೋರಿಸಿರಿ, ಅಂದರೆ ಲಕ್ಷ್ಮೀನಾರಾಯಣರ ಚಿತ್ರವನ್ನು ತೋರಿಸಿರಿ. ವಿಶ್ವದಲ್ಲಿ ಶಾಂತಿ ಇತ್ತು, ಒಂದು ರಾಜ್ಯ, ಒಂದು ಧರ್ಮ ಇತ್ತು. ನೀವು ಈಗ ಮಾಡುತ್ತಿರುವ ಕಾರ್ಯ ಹೊಸದೇನೂ ಅಲ್ಲ, ಒಳ್ಳೆಯದು. ಓಂ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಮಸ್ತೆ. ವರದಾನ: ಸ್ವತಂತ್ರರಾಗಿರಿ. ಈ ಕಾಲದಲ್ಲಿ ಎಲ್ಲರೂ ಸ್ವತಂತ್ರ ಆಗಲು ಬಯಸುತ್ತಾರೆ, ಆದರೆ ಮೊದಲನೆಯ ಸ್ವತಂತ್ರ ಯಾವುದು? ಹಳೆಯ ದೇಹದ ಒಳಗಿನ ಸಂಬಂಧಗಳಿಂದ ಮುಕ್ತಿಯಾಗುವುದು. ಈ ಒಂದು ಸ್ವತಂತ್ರ ಸಿಕ್ಕರೆ ಉಳಿದ ಎಲ್ಲ ಸ್ವತಂತ್ರಗಳು ಸಹಜವಾಗಿ ಬರುತ್ತವೆ. ದೇಹದ ಅಧೀನತೆ ಅನೇಕ ಬಗೆಯ ಬಂಧನಗಳಲ್ಲಿ ಆತ್ಮವನ್ನು ಸಿಕ್ಕಿಸುತ್ತದೆ. ಹಾರುವ ಹಕ್ಕಿಯಂತೆ ಇರುವ ಆತ್ಮ ಪಂಜರದಲ್ಲಿರುವ ಹಕ್ಕಿಯಾಗುತ್ತದೆ. ಆದ್ದರಿಂದ ಪರಿಶೀಲಿಸಿರಿ. ಹಳೆಯ ದೇಹ, ಸ್ವಭಾವ, ಸಂಸ್ಕಾರಗಳು ಅಥವಾ ಪ್ರಕೃತಿಯ ವಿವಿಧ ಆಕರ್ಷಣಾ ಶಕ್ತಿಗಳ ಅಧೀನದಲ್ಲಿರುವ ವಿಕಾರಗಳ ವಶವಾಗಿರುವ ಪರತಂತ್ರ ಆತ್ಮ ಆಗಿದ್ದೀರಾ? ಸ್ವತಂತ್ರರಾಗಿ ಹಾರಿರಿ. ಒಳ್ಳೆಯದು. ಓಂ ನಮಃ ಶಿವಾಯ.